ಹಾಯ್ ಫ್ರೆಂಡ್ಸ್, ಶರಣ್ ಅಡ್ಡ ಕಡೆಯಿಂದ. ಸೊ ನಮ್ಮ ಜೀವನ ಎಲ್ಲ ಅರ್ಧ ಟ್ರಾಫಿಕ್ ಅಲ್ಲಿ ಕಳಿಯೋಂಗ್ ಆಗೋಗ್ಬಿಟ್ಟಿದೆ. ಸೊ ಏನಂದ್ರೆ ಈ ಹೆಬ್ಬಾಳ್ ಫ್ಲೇವರ್ ಇಂದಾನೆ ಹೋಗ್ಬೇಕು, ರೆಗ್ಯುಲರ್ 1 hour ಇದ್ರಲ್ಲೇ ವೇಸ್ಟ್ ಆಗ್ತಿದೆ. ಸೊ ಇನ್ನೊಂದ್ ಥಿಂಗ್ ಏನಂದ್ರೆ ಗರ್ಲ್ಸ್ ಒಳ್ಳೆ ಒಳ್ಳೆ ಆಫರ್ಸ್ ನಿಮ್ಗಾಗಿ ಒಳ್ಳೆ ಸ್ಟೋರ್ ಮಾಡ್ತಿದೀವಿ. ಸುಮಾರು ದಿನದಿಂದ ಲೈಕ್ ಒಂದು 2-3 years ಇಂದ ಗರ್ಲ್ಸ್ ಆಫರ್ ಮಾಡಿಯೋಣ, ಒಂದಿನ 2 ದಿನ ಆಫರ್ ಮಾಡ್ತಿದ್ವಿ. ಲೈಕ್ ಅದು ಸರಿ ಹೋಗ್ತಾ ಇರ್ಲಿಲ್ಲ. ಲೈಕ್ ಗರ್ಲ್ಸ್ ಸ್ಟೋರ್ ಓಪನ್ ಮಾಡ್ತಾ ಇದೀವಿ ವಂಡರ್ಲಾ ಗೇಟ್ ಹತ್ರ. ವಂಡರ್ಲಾ ಗೇಟ್ ಅಲ್ಲ, ಕೆಂಗೇರಿ ಹತ್ರ. ಕನ್ಫ್ಯೂಸ್ ಆಗೋಕ್ ಹೋಗ್ಬಿಡಿ, ಬ್ಯಾಕ್ ಟೈಮ್ ಅದೇ ತರ ಕನ್ಫ್ಯೂಸ್ ಆದ್ರಿ. ವಂಡರ್ಲಾ ಗೇಟ್ ಹತ್ರ ಇರೋದು ಬಾಯ್ಸ್. ಸೊ ಕೆಂಗೇರಿಯಲ್ಲಿ ಬರೋದು ಗರ್ಲ್ಸ್. ಕೆಂಗೇರಿಯಲ್ಲಿ ಗರ್ಲ್ಸ್ ಸಪರೇಟ್ ಆಗಿ ಮಾಡ್ತಿದೀವಿ. ದಯವಿಟ್ಟು ವಿಸಿಟ್ ಮಾಡಿ, ಶಾಪಿಂಗ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಆಫರ್ಸ್ ವೈಸ್ ಹೋದ್ರೆ ಆಫರ್ಸ್ ವೈಸ್ ಹೋದ್ರೆ ಗರ್ಲ್ಸ್, ಬಾಯ್ಸ್ಗೆ ಆ ಲೆವೆಲ್ ಅಲ್ಲಿ ಕೊಟ್ಟಾಗ ಇನ್ ಗರ್ಲ್ಸ್ಗೆ ಯಾವ ಲೆವೆಲ್ ಅಲ್ಲಿ ಕೊಡ್ಬೋದು ಹೇಳಿ? 1-2. ಸೊ ಲೈಕ್ ಅವಾಜ ಕುರ್ತೀಸ್ 1000ಗೆ 10, ಈ ತರ ಟಾಪ್ಸ್ 1000ಗೆ 10, ಲೆಗಿನ್ಸ್ 1000ಗೆ 10, ಈ ತರ ಬೇಜಾನ್ ಆಫರ್ಸ್ ಇದೆ, ಬೇಜಾನ್ ಆಪ್ಷನ್ಸ್ ಇರುತ್ತೆ ಗರ್ಲ್ಸ್ ಅಲ್ಲಿ. ಆಫರ್ಸ್ ಒಂದು ಖಂಡಿತವಾಗ್ಲು ರೆಗ್ಯುಲರ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ದಯವಿಟ್ಟು ವಿಸಿಟ್ ಮಾಡಿ, ಶಾಪಿಂಗ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಲೊಕೇಶನ್ ಬೇಕಂದ್ರೆ ಗರ್ಲ್ಸ್ ಅಡ್ಡ ಕೆಂಗೇರಿ ಅಂತ ಹಾಕಿ ಕ್ಲಿಯರ್ ಕಟ್ ಆಗಿ ಅಡ್ರೆಸ್ ಬರುತ್ತೆ. ದಯವಿಟ್ಟು ಹೋಗಿ ವಿಸಿಟ್ ಮಾಡಿ, ಶಾಪಿಂಗ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಇದೇ ಫ್ರೈಡೆ ನಮ್ಮ ಸ್ಟೋರ್ ಓಪನಿಂಗ್ ಇರುತ್ತೆ. ನಿಮ್ಮ ಸಪೋರ್ಟ್ ಇರಬೇಕು. ಸೊ ಒಂದ್ ಥಿಂಗ್ ಏನಂತ ಹೇಳಿದ್ರೆ, ಲೈಕ್ ನಾವು ಕೊಡೋ ಪ್ರೈಸ್ ಅಫೋರ್ಡಬಲ್ ಆಗಿ ಕಸ್ಟಮರ್ ಇರಬೇಕು. ಲೈಕ್ ಇನ್ನೊಂದು ಕಲರ್ ಶೇಡು ಶಿಂಕ್ ಆದ್ರೆ ಆಸ್ ಯೂಶುವಲ್ ನಮ್ದು ಎಲ್ಲಾ ಪ್ರಾಡಕ್ಟ್ಸ್ 1 year ಹೇಗ್ ಗ್ಯಾರಂಟಿ ಇರುತ್ತೋ ಅದನ್ನು ಅಷ್ಟೇ, ಗರ್ಲ್ಸ್ ಅಷ್ಟೇ ಅದೇ ತರ ಇರುತ್ತೆ. ರೀಪ್ಲೇಸ್ಮೆಂಟ್ ರಿಟರ್ನ್ 100% ನಮ್ಮ ಸ್ಟೋರ್ಸ್ ಅಲ್ಲಿ 100% ಇರುತ್ತೆ. ಸೊ ಇನ್ ಕೇಸ್ ಏನಾರ ಯಾವುದೇ ಒಂದು ಸ್ಟೋರ್ ಅಲ್ಲಿ ರಿಟರ್ನ್ ತಗೊಂಡಿಲ್ಲ ಅಂದ್ರೆ ನನಗೆ ಪರ್ಸನಲ್ ಆಗಿ ಅದ್ರದ್ದು ಒಂದು ಫೋಟೋ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ನಾನು ಡ್ಯಾಮ್ ಶೋರ್ ನಾನು ಮಾಡಿಸ್ಕೊಡ್ತೀನಿ. ಇದೇ ತರ ಸಪೋರ್ಟ್ ಇರ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ, ಒಂದು ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಕೊಟ್ಟಾಗ ಕೆಲವರು ಆಗದಿರೋರು ಬೇರೆ ತರ ಪೋರ್ಟ್ರೇಟ್ ಮಾಡಕ್ ಹೋಗ್ತಾರೆ. ಅವ್ರಿಗೆಲ್ಲ ಒಂದು ಹೇಳಕ್ ಇಷ್ಟಪಡ್ತೀನಿ, ನನ್ನ ಬಗ್ಗೆ ಫೋಕಸ್ ಮಾಡೋದ್ ಬಿಟ್ಟು ನಿಮ್ಮ ಕೆರಿಯರ್ಸ್, ನಿಮ್ಮ ಫ್ಯೂಚರ್ ಮೇಲೆ ಫೋಕಸ್ ಮಾಡಿದ್ರೆ ಇನ್ನೊಂದು ಹೈಬಲ್ಲಿ ವರ್ಕೌಟ್ ಆಗುತ್ತೆ. ಬಟ್ ಅವನ್ ಏನ್ ಮಾಡ್ತಿದ್ದಾನೆ, ಅವ್ನ್ ಹೆಂಗ್ ಮಾಡ್ತಾವನೆ, ಅವ್ನ್ ಏನಕ್ ಮಾಡ್ತಾವನೆ ಅನ್ನೋದು ಯೋಚನೆ ಮಾಡೋದ್ ಬಿಡ್ರಿ. ನೀವೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಸ್ ಎ ಫ್ರೆಂಡ್ ಆಗಿ ಹೇಳ್ತಿರೋದು. ಏನಕ್ಕೆ ಅಂದ್ರೆ ಬ್ರೋ, ಒಂದ್ ಹೇಳ್ತೀನಿ ನೋಡಿ, ನೀವು ಮಾಡ್ತಿರೋ ತಪ್ಪು ಅಂತ ಹೇಳ್ತಲ್ಲ, ಇನ್ನೊಬ್ಬನ ಹೆಸರು ಇಟ್ಕೊಂಡು ಬೆಳೆ ಬೇಯಿಸ್ಕೊಳ್ಳೋದು ತಪ್ಪಾಗುತ್ತೆ. ಆ ಪ್ರಾಬ್ಲಮ್ಸ್ ಹೆಂಗ್ ಫೇಸ್ ಮಾಡ್ಬೇಕು ಆಗುತ್ತಂದ್ರೆ, ಒಂದ್ ರೀಸೆಂಟ್ ಟೈಮಲ್ಲಿ ಒಂದು ಇಶ್ಯೂ ಆಗಿತ್ತು. ಸೊ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹೆಂಗ್ ಮನೆಗಳ ಹತ್ರ ಎಲ್ಲ ಬಂದ್ರು, ಆ ತರ ಮಾಡ್ಕೊಂಡು ಏನಕ್ಕೆ ತಪ್ಪು ಮಾಡ್ಕೊಂತೀರಾ? ಒಂದು ಫ್ಲೋಲ್ ಅಂದ್ರೆ ಒಂದ್ ಫ್ಲೋಲ್ ಹೋಗ್ತಾರಿ. ಅವ್ರು ಏನೋ ಇನ್ನೊಬ್ರು ಯಾರೋ ನನ್ಕಿನ ದೊಡ್ಡ ಏನೋ ಮಾಡ್ತೀನಂದ್ರೆ ಅವ್ರು ಚೆನ್ನಾಗಿ ಮಾಡ್ತಿದಾರಪ್ಪ, ಅಪ್ರಿಶಿಯೇಟ್ ಮಾಡಿ. ಇಲ್ಲ ಲೈಕ್ ನಾನ್ ಹಿಂಗ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಅದ್ ಬಿಟ್ಬಿಟ್ಟು ಅವನ್ನ ಹೆಂಗ